ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಡಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಈಶ ನಿನ್ನ ಚರಣ ಭಜನೆ ಹಾಡು ಕೇಶವದಾಸರು ಬರೆದಂಥ ಹಾಡನ್ನು ನೋಡ್ತಾ ಇದ್ವಿ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಅದರಲ್ಲಿ ಎರಡನೇ ನುಡಿ, ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ, ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ. ಎರಡನೇ ರೂಪದಲ್ಲಿರುವಂತಹ 74 ರೂಪದಲ್ಲಿ ಎರಡನೇ ರೂಪದಲ್ಲಿರುವಂತಹ ಮಾಧವನನ್ನು ಕೇಳ್ತಾ ಇದ್ದಾರೆ. ಜಗತ್ತಿಗೆ ತಾಯಿಯಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಅಂತಹ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಪರಮಾತ್ಮನಿಗೆ ಮಾಧವ ಅಂತ ಕರೀತಾ ಇದ್ದಾರೆ. ಅಂತಹ ಲಕ್ಷ್ಮೀಪತಿಯಾಗಿರುವಂತಹ ಮಾಧವ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಏನು ಅಂತಂದರೆ, ಈ ಸಂಸಾರದ ಇದರಲ್ಲಿ ಭವ ಅಂದರೆ ಸಂಸಾರದ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ, ಹೊಲಸಿನಲ್ಲಿ. ಕಲುಷ ಅಂದರೆ ಹೊಲಸು. ಆ ಹೊಲಸಿನಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅಮ್ಮ. ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿ ಎಲ್ಲರನ್ನು ಸಂಸಾರದಲ್ಲಿ ಬಂಧಿಸುವವಳು ಅವಳೇ. ಅಂತಹ ಲಕ್ಷ್ಮೀ ಸಂಸಾರ ಬಂಧಕಳಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ಈ ಸಂಸಾರದ ಬಾಧೆಯಿಂದ ನನ್ನನ್ನು ದೂರ ಮಾಡು. ಈ ಸಂಸಾರದ ಬಾಧೆಯಿಂದ ದೂರ ಆಗಬೇಕಾಗಿದ್ದರೆ ಜ್ಞಾನ ಬೇಕು. ಅಂತಹ ಜ್ಞಾನವನ್ನು ಕೊಡಪ್ಪ. ಜ್ಞಾನವನ್ನು ಕೊಟ್ಟು ನನ್ನನ್ನು ದೂರ ಮಾಡು. ಎಂತಹ ಜ್ಞಾನ? ಹರಿ ಸರ್ವೋತ್ತಮನಾಗಿದ್ದಾನೆ, ವಾಯುದೇವರು ಜೀವೋತ್ತಮರಾಗಿದ್ದಾರೆ. ಇಡೀ ಎಲ್ಲ ಜೀವಿಗಳನ್ನು ಪರಮಾತ್ಮ ಈ ಸಂಸಾರದಲ್ಲಿ ಬಂಧನದಿಂದ ಹಾಕ್ತಾನೆ. ಆ ಬಂಧನದಿಂದ ಬಿಡಿಸುವವನು ಅವನೇ, ಬಂಧನದಲ್ಲಿ ಹಾಕುವವನು ಅವನೇ. ಈ ಸಂಸಾರದಲ್ಲಿ ಹೇಗಿದೆ ಅಂತಂದರೆ, ಸಂಸಾರದಲ್ಲಿ ಮುಳುಗಿದ್ದೇನೆ ನೋಡ್ತಾ ಕೂತಿದೆಯಲ್ಲೋ ಪರಮಾತ್ಮ. ಮಕ್ಕಳು ಆಟ ಆಡುವಾಗ ಏನಾದರೂ ಇದಾದರೆ, ತ್ರಾಸಾದರೆ ತಾಯಿ ಅಲ್ಲೇ ಕೂತಿರ್ತಾಳೆ. ಓಡಿ ಬಂದು ಮಕ್ಕಳನ್ನ ಎತ್ಕೊಂಡು ಅಳಬೇಡ, ಬಿದ್ದರೆ ಅದು ಎದ್ದರೆ ಅಳಬೇಡ ಅಂತ ಹೇಳಿ ಅದಕ್ಕೆ ಮುದ್ದು ಮಾಡಿ ಅದನ್ನು ಎತ್ಕೋತಾಳೆ. ಹಾಗೆ ಪರಮಾತ್ಮ ನೀನೇ ಜಗತ್ತಿಗೆ ತಾಯಿಯಾಗಿದ್ದಿ, ನೀನೇ ಸರ್ವೋತ್ತಮನಾಗಿದ್ದಿ, ನನ್ನ ಒಳಗೂ ನೀನೇ ಇದ್ದಿ, ಈ ಸಂಸಾರದಲ್ಲಿ ಸರ್ವತ್ರದಲ್ಲಿಯೂ ವ್ಯಾಪ್ತ ನೀನೇ ಆಗಿದ್ದಿ. ಅಂತಹ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಭವ ಅಂತ ಇದ್ದಾರೆ. ಭವ ಅಂದರೆ ಸಂಸಾರ. ಅದಕ್ಕೆ ಒಂದು ಕಡೆ ದಾಸ ಹೇಳ್ತಾರೆ, ಭವಸಾಗರದೊಳು ಮುಳುಗುವೆ ಸುಮ್ಮನೆ ಅವಲೋಕಿಸುವರೆ ವಿಠ್ಠಲ. ಭವಸಾಗರದಲ್ಲಿ, ಈ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದೆ. ಸುಮ್ಮನೆ ನೋಡ್ತಾ ಕೂತಿರ್ಬೇಕೇನೋ ಪರಮಾತ್ಮ. ಎಬ್ಬಿಸಪ್ಪ ನನ್ನನ್ನು, ಈ ಸಂಸಾರ ಸಾಗರದಿಂದ ಎಬ್ಬಿಸು, ನನ್ನನ್ನು ಉದ್ಧಾರ ಮಾಡು ಅಂಥೇಳಿ ಬೇಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ನೀ ಕರುಣಿಸೋ ವಿಠ್ಠಲ ನಮ್ಮ ಸಾಕೋ ಪಂಢರಿ ವಿಠ್ಠಲ. ಆ ವಿಠ್ಠಲ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಕರುಣಾ ಸಮುದ್ರನಾಗಿರುವಂತಹ, ಹೇ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ, ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ನಮ್ಮ ಮೇಲೆ ಕರುಣೆ ಮಾಡಪ್ಪ. ಕರುಣೆ ಮಾಡಿ ನಮ್ಮನ್ನು ರಕ್ಷಿಸು. ಸಾಕು ಅಂದ್ರೇನು? ನಮ್ಮನ್ನು ರಕ್ಷಿಸು. ನಿನಗೆ ಅದನ್ನೇ ಬೇಡ್ಕೋತಾ ಇದ್ದೇನೆ. ನನ್ನ ಜೀವನ ಹೇಗಾಯಿತು ಅಂತ ಗೊತ್ತದೆ ಪರಮಾತ್ಮನಿಗೆ. ಬಾಲ್ಯದಲ್ಲಿ ದೇವರು ದಿಂಡ್ರದ್ದು ಏನು ಗೊತ್ತೇ ಇಲ್ಲ.
ಆಟ ಆಡ್ತಾನೋ ಊಟ ಆಡ್ತಾನೋ ಏನೋ ಮಾಡ್ತಾ ಹೊರ್ಟೋಯ್ತು ಬಾಲ್ಯ. ಯೌವನದಲ್ಲಿ ಮದದಿಂದ ಸೊಕ್ಕಿನಿಂದ ನಿನ್ನ ದಾರಿಗೆ ಬರದೆ ಸಂಸಾರ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಆಸೆ ಎಷ್ಟಿದೆ ಅಂತಂದರೆ ಹೇಳ್ತಾ ಇದ್ದಾರೆ, ಅಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಂತ ಹೇಳ್ತಾ ಇದ್ದಾರೆ. ದೇವರು ಕೊಟ್ಟಿದ್ರಲ್ಲಿ ನಾವು ಎಂದೂ ತೃಪ್ತಿಯಿಂದ ಇರೋದಿಲ್ಲ. ಈಗ ಎಷ್ಟು ಸಿಕ್ಕಿದ್ದೆಲ್ಲ ಇನ್ನೂ ಸ್ವಲ್ಪ ಸಿಗಲಿ ಅಂತೀವಿ. ಅಷ್ಟು ಕೊಡ್ತಾನೆ, ಹೋಗಲಿ, ಕರುಣೆಯಿಂದ ಕೊಡ್ತಾನೆ, ಅಷ್ಟು ಮತ್ತಿನ್ನೂ ಬೇಕು ಅಂತೀವಿ. ನೋ ಎಂಡ್, ನೆವರ್ ಎಂಡ್ ಅದು. ಮತ್ತು ಅದು ಬಂದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ಕೋತ ಕೂರ್ತೀವಿ. ಹಾಗೆ ಹೋಯಿತು. ಬಾಲ್ಯ ಹೋಯಿತು. ಯೌವನದಲ್ಲಿ ಅದು ಬೇಕು ಇದು ಬೇಕು ಅಂತ ಹೋಯಿತು. ಮುಂದೆ ಮದುವೆ ಮಾಡಿಕೊಂಡು ಸಂಸಾರದಲ್ಲಿ ಮುಳುಗಿ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಅಂತ ಹೇಳಿ ಅವಾಗಾರು ದೇವ್ರು ನೆನೆಸಿದ್ಲ? ಅವಾಗ ನೆನೆಸ್ಬೇಡ ಅಂತ ಏನು ಹೇಳಿಲ್ಲ ದೇವರು. ಸ್ಮರಣೆ ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ನನಗೆ ಒಳ್ಳೆ ಮನೆ ಸಿಕ್ಕಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ಇರಲಿಕ್ಕೆ ಒಳ್ಳೆ ಮನೆ ಸಿಕ್ಕಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಪರಮಾತ್ಮ. ದೇವರು ಕೊಟ್ಟಿದ್ರೆ ಅನುಭವಿಸು, ಆದರೆ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡು. ಒಳ್ಳೆ ಮನೆ ಸಿಕ್ಕಿದೆ ಇರಲಿಕ್ಕೆ, ಅದು ನಿನ್ನ ಅನುಗ್ರಹದಿಂದ. ತೊಡಲಿಕ್ಕೆ ಒಳ್ಳೆ ಬಟ್ಟೆ ಸಿಕ್ಕಿದೆ ಪರಮಾತ್ಮ, ಅದು ನಿನ್ನ ಅನುಗ್ರಹದಿಂದ. ಬಟ್ಟೆ ಹಾಕೋಬೇಡ ಅಂತ ಏನು ಹೇಳಿಲ್ಲ ಅವನು. ದೇವರು ಹರಿಕೊಟ್ಟ ಕಾಲಕ್ಕೆ ಅನುಭವಿಸು ಅಂತ ಹೇಳ್ತಾರೆ. ಪರಮಾತ್ಮ ಕೊಟ್ಟ ಕಾಲಕ್ಕೆ ಅನುಭವಿಸು. ಅನುಭವಿಸುವಾಗ ಅವನ ಸ್ಮರಣೆ ಮಾಡು. ಒಳ್ಳೆ ಬಟ್ಟೆ ಸಿಕ್ಕಿದೆ ಪರಮಾತ್ಮ, ನಿನ್ನ ಅನುಗ್ರಹದಿಂದ. ಹೊಟ್ಟೆಗೆ ಅನ್ನ ಸಿಕ್ಕಿದೆ ಪರಮಾತ್ಮ, ನಿನ್ನ ಅನುಗ್ರಹದಿಂದ. ಒಳ್ಳೆ ಕೆಲಸ ಸಿಕ್ಕಿದೆ ಪರಮಾತ್ಮ, ನಿನ್ನ ಅನುಗ್ರಹದಿಂದ. ರಾತ್ರಿ ನಿದ್ದೆ ಬರ್ತಾ ಇದೆ ಪರಮಾತ್ಮ, ನಿನ್ನ ಅನುಗ್ರಹದಿಂದ. ಹೀಗೆ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸ್ರಿ. ನಾವೇನು ಮಾಡ್ತೇವೆ ಅಂತಂದರೆ ಅದನ್ನು ನೆನೆಸದೆ, ಅವನನ್ನು ಸ್ಮರಣೆ ಮಾಡದೆ, ಅದು ಬೇಕು ಅಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬ ಆಸೆ. ಕೊಟ್ಟಿದ್ದಾನೆ ಪರಮಾತ್ಮ, ಯಾರಿಗೂ ಏನು ಕಡಿಮೆ ಮಾಡಲಿಲ್ಲ. ಇರ್ಲಿಕ್ಕೆ ಮನೆ ಕೊಟ್ಟಿದ್ದಾನೆ, ತೊಡಲಿಕ್ಕೆ ಬಟ್ಟೆ ಕೊಟ್ಟಿದ್ದಾನೆ, ಹೊಟ್ಟೆಗೆ ಅನ್ನ ಕೊಟ್ಟಿದ್ದಾನೆ. ಅನುಭವಿಸಬೇಡ ಅಂತೂ ಹೇಳ್ತಾ ಇಲ್ಲ ಪರಮಾತ್ಮ, ಅನುಭವಿಸು, ಆದರೆ ಅವನು ಸ್ಮರಣೆ ಮಾಡು. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಸೆ ಎಷ್ಟಿದೆ ಅಂತಂದರೆ ಒಂದು ಕಡೆ ಹೇಳ್ತಾರೆ, ನಮ್ಮ ಆಸೆಗೆ ಕೊನೆಯಲ್ಲ, ಬ್ರಹ್ಮಲೋಕದ ತನಕ ಮುಟ್ಟತ್ತಂತೆ ಬೇಕಾದ್ರೆ. ಅಷ್ಟು ಆಸೆಯನ್ನು ಇಟ್ಕೊಂಡಿದ್ದೇವೆ. ಅದ ಕಡೆ ಒಂದು ಕಡೆ ಇಂದಿರೇಶ್ವರ ಹೇಳ್ತಾ ಇದ್ದಾರೆ, ಪರಮಾತ್ಮ ನಿನ್ನ ಸ್ಮರಣೆ ಇಲ್ಲದೆ ದುಃಖವನ್ನು ಅನುಭವಿಸ್ತಾ ಇದ್ದೇನೆ ಪರಮಾತ್ಮ. ನಿನ್ನ ಸ್ಮರಣೆ ಇದ್ದ ದುಃಖ ಬರ್ತಾ ಇರಲಿಲ್ಲ. ಯಾವ ಅಂಜಿಕೆಯೂ ಇಲ್ಲದೆ, ಯಾವ ಭೀತಿಯೂ ಇಲ್ಲದೆ ಇರ್ತಾ ಇತ್ತು. ಆದರೆ ನಾ ಏನಾಗಿದ್ದೇನೆ, ಜ್ಞಾನರಹಿತನಾದ್ದರಿಂದ ನಾನು ಅಂಜಿಕೆಯಲ್ಲಿ ಬಿದ್ದಿದ್ದೇನೆ, ಭೀತಿಯಲ್ಲಿ ಬಿದ್ದಿದ್ದೇನೆ. ತಾಯಿ ಎಷ್ಟು ಸುಂದರವಾಗಿ ಉದಾಹರಣೆ ಕೊಡ್ತಾರೆ. ತಾಯಿ ಏನು ಮಾಡ್ತಾಳೆ, ಕೂಸು ತಪ್ಪು ಮಾಡಿರುತ್ತೆ, ತಪ್ಪು ಮಾಡಿದಾಗ ಅದಕ್ಕೆ ಬೈತಾಳೆ, ಅಥವಾ ಸುಮ್ಮನೆ ಸ್ವಲ್ಪ ಹೊಡಿತಾಳೆ. ಅದು ಅಳ್ಳಿಕ್ಕೆ ಶುರು ಮಾಡಿದ ತಕ್ಷಣ ಮತ್ತೆ ಅದನ್ನ ಎತ್ಕೊಂಡು, ಬಂಗಾರ ಮುದ್ದು ಅಳ್ಬೇಡ, ನಿನಗೇನು ಬೇಕು ಅದು ಕೊಡ್ತೀನಿ, ಇನ್ನೊಮ್ಮೆ ಹಿಂಗೆ ಗಲಾಟೆ ಮಾಡಬೇಡ ಅಂತ ಹೇಳ್ತಾಳೆ. ಇದು ಆ ಕೂಸಿನ ಹಾಗೆ ಬಿಸಾಕ್ತಾಳೆ. ಹಾಗೆ ತಾಯಿ ತನ್ನ ಶಿಶುವನ್ನು ಆ ಮಾಡಿದ ತಪ್ಪಿಗೆ ಕ್ಷಮಿಸಿ ಮನ್ನಿಸಿ ಮತ್ತೆ ಅದನ್ನು ಮುದ್ದು ಮಾಡುವಂತೆ ದಾತ ಪುರಂದರ ವಿಠ್ಠಲ ದಯಮಾಡಿ ಸಲಹೋ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ.
ಮಾತೆ ತನ್ನೆಯ ಶಿಶುವ ಮನ್ನಿಸುವ ತೆರೆದಂತೆ ದಾತ ಪುರಂದರ ವಿಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪುರಂದರ ವಿಠಲ ದಯಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಿ ನಮ್ಮನ್ನು ರಕ್ಷಣೆ ಮಾಡಪ್ಪ, ರಕ್ಷಣೆ ಮಾಡಿ ನಮ್ಮನ್ನು ಈ ಸಂಸಾರದಿಂದ ಉದ್ಧಾರ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಒಂದು ನೆನ್ಪಿಟ್ಕೊಳ್ರಿ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನ ಬೇಕೇ ಬೇಕು. ಹರಿ ಸರ್ವೋತ್ತಮನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ಅವನೇ ನನ್ನ ಸ್ವಾಮಿಯಾಗಿದ್ದಾನೆ, ಮಮ ಸ್ವಾಮಿಯಾಗಿದ್ದಾನೆ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವನ ಸೇವಕರು, ಎಲ್ಲರೂ ಅವನ ಸೇವಕರು. ಆ ಪರಮಾತ್ಮನೇ ಎಲ್ಲರ ಅಂತರ್ಗತನಾಗಿ, ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ, ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಎಲ್ಲವನ್ನ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಎಂಬ ಜ್ಞಾನ ಪರಮಾತ್ಮಗೆ ಯಾವಾಗಲೂ ಬೇಡ್ಕೋತಾ ಇರಬೇಕು. ನಾವು ಮರ್ತು ಬಿಡ್ತೇವೆ, ನಾ ಅಂತ ಕೊಡ್ತೇವೆ. ಆದ್ದರಿಂದ ಇಲ್ಲಿ ಬೇಡ್ಕೋತಾ ಇದ್ದಾರೆ, ಶೋಧಿಸೆನ್ನ ಭವದ ಕಲುಷ. ಈ ಸಂಸಾರದ ಹೊಲಸಿನಲ್ಲಿ, ಕಲುಷ ಅಂದರೆ ಹೊಲಸಿನಲ್ಲಿ ಬಿದ್ದುಬಿಟ್ಟಿದ್ದೇನೆ. ಆ ಹೊಲಸಿನಿಂದ ತೆಗಿ. ಶೋಧಿಸು ಅಂತಂದರೆ ಜರಡಿ ಹಿಡಿ ಅಂತ. ಜರಡಿ ಹಿಡಿದ ಹೊಲಸೆಲ್ಲ ಹೊರಗೆ ಹಾಕಿ ಶುದ್ಧವಾದುದನ್ನು ಇದು ಮಾಡಪ್ಪ. ಬೋಧಿಸಯ್ಯ ಜ್ಞಾನವೆನಗೆ. ಪರಮಾತ್ಮ ಜ್ಞಾನ ಕೊಡಪ್ಪ. ಪರಮಾತ್ಮ ಹೇಳಿದ್ದಾನೆ, ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ. ಜ್ಞಾನ ಬೇಕೇ ಬೇಕು. ಹರಿ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅವನೇ ನನ್ನ ಸ್ವಾಮಿಯಾಗಿದ್ದಾನೆ. ಆ ಪರಮಾತ್ಮನೇ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಅವನೇ ನನ್ನಲ್ಲೂ ಇದ್ದಾನೆ. ಆ ಪರಮಾತ್ಮನೇ ನನಗೆ ತಿನ್ನಲಿಕ್ಕೆ ಅನ್ನವನ್ನು ಕೊಟ್ಟಿದ್ದಾನೆ, ತೊಡಲಿಕ್ಕೆ ಬಟ್ಟೆಯನ್ನು ಕೊಟ್ಟಿದ್ದಾನೆ, ಹೊಟ್ಟೆಗೆ ಅನ್ನವನ್ನು ಕೊಟ್ಟಿದ್ದಾನೆ. ಈ ಜ್ಞಾನ ಪ್ರತಿ ಕ್ಷಣಕ್ಕಿರಬೇಕು. ನಾ ಅನ್ನೋ ಅಹಂಕಾರವನ್ನು ಬಿಡ್ರಿ. ನಾನು ನನ್ನದು ಎಂಬ ನರಕದೊಳಗೆ ಸಿಲುಕಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ದಾಸರು. ನರಕ ಎಲ್ಲೋ ಬೇರೆ ಇದೆ, ಎಲ್ಲೋ ದೂರದಲ್ಲಿದೆ ಅಂತ ತಿಳ್ಕೊಬೇಡ್ರಿ. ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರ ಬಂದಾಗಲೇ ನರಕ ಬಂತು. ಆದ್ದರಿಂದ ಪರಮಾತ್ಮ ಮಾಧವ ಲಕ್ಷ್ಮೀಪತಿಯಾಗಿರುವಂಥ ಹೇ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ನನಗೆ ಜ್ಞಾನವನ್ನು ಕೊಡಪ್ಪ. ನೀನೇ ಸರ್ವೋತ್ತಮನಾಗಿದ್ದಿ, ಸರ್ವೋತ್ಕೃಷ್ಟನಾಗಿದ್ದಿ, ಸರ್ವಸ್ವಾಮಿಯಾಗಿದ್ದಿ. ಎಲ್ಲ ಇಂದ್ರಿಯಾಂತರ್ಗತನಾಗಿ ಪ್ರತಿ ಕ್ಷಣಕ್ಕೆ ನೀನೇ ನನ್ನನ್ನು ರಕ್ಷಣೆ ಮಾಡಿ. ಅದಕ್ಕೆ ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ. ಪ್ರತಿ ಕ್ಷಣಕ್ಕಂದ್ರು, ಕ್ಷಣ ಅಲ್ಲ, ಕ್ಷಣದ ಸಣ್ಣ ಭಾಗವಾಗಿರುವಂತಹ ಲವತ್ರುಟಿಯಲ್ಲೂ ಆ ಪರಮಾತ್ಮನ ಸ್ಮರಣೆ ಮಾಡ್ತಾರೆ. ಹಗಲು ರಾತ್ರಿ, ಇರುಳು ಹಗಲು ಅಂದರೆ ಹಗಲು ರಾತ್ರಿ ಆ ಪರಮಾತ್ಮನ ಸ್ಮರಣೆ ಮಾಡು. ಆಗ ಪರಮಾತ್ಮ ನಿನಗೆ ಜ್ಞಾನವನ್ನು ಕೊಡ್ತಾನೆ. ಅವನೇ ಸರ್ವೋತ್ತಮನಾಗಿದ್ದಾನೆ ಅನ್ನುವ ಜ್ಞಾನವನ್ನು ಕೊಡ್ತಾನೆ. ಸೃಷ್ಟ್ಯಾದಿಗಳನ್ನು ಅವನೇ ಸ್ವತಂತ್ರನಾಗಿ ಮಾಡ್ತಾ ಇದ್ದಾನೆ ಎನ್ನುವ ಜ್ಞಾನವನ್ನು ಕೊಡ್ತಾನೆ. ನಮ್ಮಲ್ಲಿದೆ ಅನ್ನದ ಋಣ, ಜಾಗದ ಋಣ ಅಂಥೇಳಿ ಹೇಳ್ತಾರೆ ಕನ್ನಡದಲ್ಲಿ. ಯಾವ ವ್ಯಕ್ತಿಗೆ ಯಾವ ಕಾಲಕ್ಕೆ ಎಷ್ಟು ತಿನ್ಲಿಕ್ಕೆ ಕೊಡಬೇಕು ಅದು ಲೆಕ್ಕ ಪರಮಾತ್ಮನದು. ನೀ ಕ್ಯಾಲ್ಕುಲೇಟ್ ಮಾಡಿದ್ರಿಲ್ಲ, ಈ ವ್ಯಕ್ತಿಗೆ ಈ ಕಾಲಕ್ಕೆ ಇಷ್ಟು ಕೊಡಬೇಕು ಅಂತ. ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ನಾವು ಮೊದಲು ಪ್ಲ್ಯಾನೇ ಮಾಡಿರಂಗಿಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂಥೇಳಿ. ಇದ್ದಕ್ಕಿದ್ದಂಗೆ ಅಲ್ಲಿ ಹೋಗೋ ಇದು ಬರುತ್ತೆ, ಕರ್ಕೊಂಡು ಹೋಗ್ತಾನೆ. ಪ್ರತಿ ಹೆಜ್ಜೆಗೆ ನಮ್ಮ ಜೊತೆ ಬರ್ತಾ ಇದ್ದಾನೆ.
ನೆನೆಸ್ಕೊಳ್ಬೇಕು ಅವನು. ಅದರಿಂದ ಹೇಳ್ತಾ ಇದ್ದಾರೆ, ಈ ಸ್ಮರಣೆ, ಅವನ ಸ್ಮರಣೆ ಯಾವಾಗಲೂ ಇರಬೇಕು. ಸ್ಮರಣೆ ಇಲ್ಲದೆ ಇದ್ದಾಗಲೇ ದುಃಖ ಬರೋದು. ಅವನ ಸ್ಮರಣೆ ಇದ್ದರೆ ದುಃಖ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ, ನಿನ್ನ ಸ್ಮರಣೆ ಇಲ್ಲದೆ ಕಾಲವನ್ನು ಕಳೆದೆ, ಜ್ಞಾನರಹಿತನಾಗಿ, ಯಾವ ಹೆದರಿಕೆಯೂ ಇಲ್ಲದೆ ನಾನು ಹುಚ್ಚರಂಗೆ ತಿರುಗಿದೆ. ಪರಮಾತ್ಮ ಹೇಗೆ ತಾಯಿ ಆ ಪುಟ್ಟ ಕೂಸನ್ನು, ಶಿಶುವನ್ನು ರಕ್ಷಣೆ ಮಾಡ್ತಾಳೆ. ಒಂದು ಸ್ವಲ್ಪ ಕೆಳಗೆ ಬಿಟ್ಟರೆ ಸಾಕು, ಅದು ಅಲ್ಲಿ ಇಲ್ಲಿ ಹೋಗ್ತದೆ, ಬೀಳ್ತದೆ, ಅದು ಅಮ್ಮ ಅಂತ ಅಳ್ತದೆ. ಅವಾಗ ತಾಯಿ ಓಡಿ ಬಂದು ಬಾ ಬಾ ಅಂತ ಹೇಳಿ, ಅಲ್ಲಿ ಹೋಗಬೇಡ ಅಂದೆ, ಯಾಕೆ ಹೋದೆ ಅಂತೇಳಿ ಹೊಡಿತಾಳೇನಿಲ್ಲ, ಎತ್ಕೊಂಡು ಅದಕ್ಕೆ ಮುದ್ದು ಮಾಡಿ, ಇನ್ಮೇಲೆ ಹಂಗೆ ಮಾಡಬೇಡ ಅಂಥೇಳಿ ಮುದ್ದು ಮಾಡ್ತಾಳೆ ಇಲ್ಲ. ಹಾಗೆ ಮಾತೆ ತನ್ನೆಯ ಶಿಶುವ ಮನ್ನಿಸುವ ತೆರೆದಂತೆ ದಾತ ಪುರಂದರ ವಿಠ್ಠಲ ದಯಮಾಡಿ ಸಲಹೋ. ಹೇಗೆ ತಾಯಿ ತನ್ನ ಕೂಸನ್ನು ಮನ್ನಿಸಿ ಕ್ಷಮೆ ಮಾಡಿದ ತಪ್ಪು, ಕೂಸಂದ್ರೆ ತಪ್ಪು ಮಾಡೇ ಇರ್ತದೆ, ಅದನ್ನು ಕ್ಷಮಿಸಿ ರಕ್ಷಣೆ ಮಾಡ್ತಾಳೆಯೋ, ಹಾಗೆ ಜಗತ್ತಿಗೆ ದಾತ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ತಂದೆಯಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ, ದಯಮಾಡಿ ನನ್ನ ಮೇಲೆ ಅನುಗ್ರಹ ಮಾಡಪ್ಪ, ದಯಮಾಡಪ್ಪ, ಮಾಡಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಶಾಸ್ತ್ರದಲ್ಲಿ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಜ್ಞಾನ ಪಡಿಲೇಬೇಕು, ಶಾಸ್ತ್ರದ ಜ್ಞಾನ ಪಡಿಲೇಬೇಕು. ಹರಿ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ಅವನೇ ನನ್ನ ಸ್ವಾಮಿಯಾಗಿದ್ದಾನೆ ಅಂತನ್ನುವ ಜ್ಞಾನವನ್ನು ಯಾವಾಗ ಬರುತ್ತೆ? ಶಾಸ್ತ್ರ ಓದಿದಾಗ ಬರುತ್ತೆ. ಇಲ್ಲದೇ ಇದ್ದರೆ ನಾನೇ ಗ್ರೇಟು, ನನ್ನಷ್ಟು ಯಾರಿಗೆ ಗೊತ್ತಿದೆ, ನನ್ನಷ್ಟು ಯಾರು ಶಾಣೆ ಇದ್ದಾರೆ ಅಂಥೇಳಿ ಹಾಕ್ಕೋತಿರ್ತೀವಿ ನಾವು. ಅದರಿಂದ ನೆನ್ಪಿಟ್ಕೊಟ್ರೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಹರಿ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ಅವನೇ ನನ್ನ ಸ್ವಾಮಿಯೂ ಆಗಿದ್ದಾನೆ. ಎಲ್ಲ ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲ ತತ್ವಾಭಿಮಾನಿ ದೇವತೆಗಳು ಆ ಪರಮಾತ್ಮನ ಸೇವಕರು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿ ಹೇಳಂತ ಹೇಳ್ತಾರೆ. ಯಾವ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ನಂತರ ಇದ್ದಾಳೆಯೋ, ಯಾವ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಪತ್ನಿಯಾಗಿದ್ದಾಳೆಯೋ, ಆ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಸೇವೆಯನ್ನು ಅಷ್ಟು ಭಕ್ತಿಯಿಂದ ಮಾಡ್ತಾಳಂತೆ. ಎಂತಹ ಧನ್ಯಳಪ್ಪ ಅವಳು. ಆ ಪರಮಾತ್ಮನ ಸೇವೆಯನ್ನು ಪ್ರತಿ ಕ್ಷಣವೂ ಬಿಡದೆ, ಪ್ರತಿ ಪದಾರ್ಥದಲ್ಲಿಯೂ ತಾನೇ ಇದ್ದು, ಪ್ರತಿ ಎಲ್ಲ ಕಡೆಯೂ ತಾನೇ ಇದ್ದು ಆ ಪರಮಾತ್ಮನ ಸೇವೆಯನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದ. ಇದನ್ನು ನೆನ್ಪಿಟ್ಕೋಬೇಕು. ಆದ್ದರಿಂದ ಏನೇ ಮಾಡುವಾಗಲೂ ನಾ ಮಾಡ್ತಾ ಇದ್ದೀನಿ, ಅವ್ರು ಮಾಡ್ತಾ ಇದ್ದಾರೆ, ಅವರಿಂದ ಆಗ್ತಾ ಇದೆ, ನನ್ನಿಂದ ಆಗ್ತಾ ಇದೆಲ್ಲ ಬೇಡ. ಎಲ್ಲರಲ್ಲಿಯೂ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಆ ಪರಮಾತ್ಮನೇ ಇದ್ದು ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಜ್ಞಾನವನ್ನು ಪರಮಾತ್ಮ ನೀನೇ ಕೊಡಪ್ಪ, ಪ್ರತಿ ಕ್ಷಣಕ್ಕೆ ಅದನ್ನು ಕೊಡು. ಆಗ ನಾನು ಈ ಸಂಸಾರದ ಸಮುದ್ರದಲ್ಲಿ ಬೀಳೋದಿಲ್ಲ. ಅದಕ್ಕೆ ಹೇಳು, ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ. ಭವದ ಈ ಸಂಸಾರದ ಹೊಲಸಿನಿಂದ ನನ್ನನ್ನು ಸೆಳೆದು ಹೊರಗೆ ಹಾಕು. ಸಂಸಾರದ ಹೊಲಸಿನಲ್ಲಿ ಬಿದ್ದಿದ್ದೇನೆ. ಹೇಗೆ ಜರಡಿ ಹಿಡಿದು ಹೊಲಸನ್ನೆಲ್ಲ ತೆಗೆದು
ಸ್ವಚ್ಛ ಮಾಡಿ ಇಡ್ತೇವೆಯೋ ಹಾಗೆ ಈ ಸಂಸಾರದ ಹೊಲಸಿನಿಂದ ನನ್ನನ್ನು ಸ್ವಚ್ಛ ಮಾಡಿ ನನ್ನನ್ನು ಉದ್ಧಾರ ಮಾಡಪ್ಪ. ಬೋಧಿಸಯ್ಯ ಜ್ಞಾನವೆನಗೆ, ಜ್ಞಾನವನ್ನು ಕೊಡು ಪರಮಾತ್ಮ. ನೀನೇ ಸರ್ವೋತ್ತಮನಾಗಿದ್ದಿ, ಸರ್ವೋತ್ಕೃಷ್ಟನಾಗಿದ್ದಿ, ಸರ್ವಸ್ವಾಮಿಯಾಗಿದ್ದಿ, ಸರ್ವತ್ರ ವ್ಯಾಪ್ತನಾಗಿದ್ದಿ. ನಿನ್ನಿಂದಲೇ ಪ್ರತಿಯೊಂದೂ ನಡೀತಾ ಇದೆ ಅನ್ನುವಂತಹ ಜ್ಞಾನವನ್ನು ಕೊಡು. ಆ ಜ್ಞಾನ ಇಲ್ಲದೆ ನಾ ಏನು ಮಾಡ್ತೇನೆ ಅಂತಂದರೆ, ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದೇ ನಡೀತಾ ಇದೆ, ನನ್ನಿಂದಲೇ ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ, ನನ್ನಿಂದಲೇ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ನನ್ನಿಂದ ಅಂತಿರ್ತೀವಿ ನೋಡ್ರಿ. ಆ ಇದರಿಂದ ಏನು ಮಾಡ್ತೇವೆ ಅಂದರೆ ಯಮನ ಬಾಧೆಯೊಳಗೆ ಸಿಕ್ಕಾಕೊಳ್ತೇವೆ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನರಕ ಎಲ್ಲೋ ದೂರ ಇಲ್ಲ, ನಾನು ಅಂತ ಅಹಂಕಾರ ಮಮಕಾರ ಬಂದಾಗ, ನಾನು ನನ್ನದು ಅಂತ ಅಹಂಕಾರ ಮಮಕಾರ ಬಂದಾಗ ನಾವು ನರಕದೊಳಗೆ ಸಿಕ್ಕಾಕೊಳ್ತೇವೆ. ಆದ್ದರಿಂದ ಅಂತಹ ಯಮನ ಬಾಧೆಯನ್ನು, ಆ ಅಹಂಕಾರವನ್ನು ತೆಗೆದು ಹಾಕ್ಸಪ್ಪ ನನ್ನಿಂದ. ಎಲ್ಲವನ್ನು ನೀನೇ ಮಾಡಿಸ್ತಾ ಇದ್ದಿ ಅನ್ನುವಂತಹ ಜ್ಞಾನವನ್ನು ಕೊಡಪ್ಪ ಮಾಧವ ಅಂತ ಇದ್ದಾರೆ. ಲಕ್ಷ್ಮೀದೇವಿ, ಮಾ ಅಂದರೆ ಲಕ್ಷ್ಮಿ, ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಮಾ. ಧವ ಅವಳ ಪತಿ, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ನೀನೇ ಮಾಧವ. ಆ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಮಾಧವ, ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ಈ ಸಂಸಾರ ಬಂಧನದಿಂದ ನನ್ನನ್ನು ಮುಕ್ತನಾಗಿ ಮಾಡಪ್ಪ. ನೀನೇ ಸರ್ವೋತ್ತಮನಾಗಿದ್ದಿ, ಸರ್ವೋತ್ಕೃಷ್ಟನಾಗಿದ್ದಿ, ಸರ್ವಸ್ವಾಮಿಯಾಗಿದ್ದಿ ಅನ್ನುವ ಜ್ಞಾನವನ್ನು ಕೊಡು. ಪ್ರತಿ ಕ್ಷಣಕ್ಕೆ ನಿನ್ನ ನೆನಪನ್ನು ತಂದುಕೊಡು. ಎಲ್ಲರೊಳಗೆ, ಎಲ್ಲ ವಸ್ತುಗಳಲ್ಲಿ, ಸರ್ವತ್ರದಲ್ಲಿ, ನನ್ನಲ್ಲಿ, ಎಲ್ಲ ಕಡೆಗೆ ನೀನೇ ಇದ್ದಿ ಅನ್ನುವಂಥ ಜ್ಞಾನವನ್ನು ಕೊಟ್ಟು ನಿನ್ನ ಸ್ಮರಣೆಯನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು. ಈ ಸಂಸಾರದ ಇದರಿಂದ ಇದು ಮಾಡು. ಯಮನ ಬಾಧೆ ಅಂತ ಇದ್ದಾರೆ. ನಾವು ಮಾಡಿದ ಪ್ರತಿ ತಪ್ಪಿಗೆ ಯಮ ಹೋದ ಮೇಲೆ ಯಮಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ, ಯಮದೂತರಲ್ಲಿ ಒಗಿತಾರೆ. ಆ ಯಮನ ಬಾಧೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅಷ್ಟು ಇದರಾಗಿ ತಪ್ಪು, ಪ್ರತಿಯೊಂದು ತಪ್ಪಿಗೂ ಈ ತಪ್ಪು ಮಾಡಿದ್ದು ಈ ಶಿಕ್ಷೆ, ಈ ತಪ್ಪು ಮಾಡಿದ್ದು ಈ ಶಿಕ್ಷೆ ಅಂತ ಕೊಡ್ತಾರೆ. ಆ ಬಾಧೆಯಿಂದ, ಆ ಕಷ್ಟದಿಂದ ಹೊರಗೆ ಬರಬೇಕಾಗಿದ್ದರೆ ಲಕ್ಷ್ಮೀಪತಿಯಾಗಿರುವಂತಹ ಮಾಧವನ ಸ್ಮರಣೆಯನ್ನು ಸತತ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ನಾಮವನ್ನು ತೆಗೆದುಕೊಂಡು ದಾಸರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಮಾಧವ ಜಗತ್ತಿಗೆ ತಾಯಿಯಾಗಿರುವಂತಹ ಆ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ, ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ಈ ಸಂಸಾರದ ಸಮುದ್ರದಲ್ಲಿ ನಾನು ಮುಳುಗಿಸ್ಬೇಡ. ಈ ಸಂಸಾರದ ಸಮುದ್ರದಿಂದ ನನ್ನ ಎತ್ತಿ ಉದ್ಧಾರ ಮಾಡು. ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅನ್ನುವಂತಹ ಜ್ಞಾನವನ್ನು ಕೊಡು. ಆ ಯಮನ ಬಾಧೆಯಿಂದ ನನ್ನನ್ನು ದೂರ ಮಾಡು. ನಿನ್ನ ಅನುಗ್ರಹ ಕೊಡು. ನಿನ್ನ ಇದರಲ್ಲಿ ನನ್ನನ್ನು ಇಟ್ಕೊ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಒಂದೊಂದು ಪದ್ಯ ಗಂಟೆಗಟ್ಟಲೆ ಹೇಳೋ ಅಷ್ಟಿದೆ, ಅಷ್ಟು ಸುಂದರವಾಗಿ ಬರೆದಿದ್ದಾರೆ. ಈ ರೀತಿಯಾಗಿ ಮಾಧವನಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಈ ಸಂಸಾರದ ಕಲುಷದಿಂದ ನನ್ನನ್ನು ಉದ್ಧಾರ ಮಾಡು. ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಎನ್ನುವ ಜ್ಞಾನವನ್ನು ಕೊಡು. ಆ ಯಮನ ಬಾಧೆಯಿಂದ ನರಕದಲ್ಲಿ ನನ್ನನ್ನು ಬೀಳದಂತೆ ನೋಡ್ಕೋ. ಹೇ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ, ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಅಂಥೇಳಿ ಇಲ್ಲಿ ಬೇಡ್ಕೋತಾ ಇದ್ದಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ.